ಕೊಲ್ಲಿ ಯುದ್ಧದ ಅವಾಂತರಗಳು ಒಂದೆರಡಲ್ಲ. ಕೊಲ್ಲಿ ಯುದ್ಧದಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಈ ಒಂದು ಕ್ಷೇತ್ರದಲ್ಲಿ ಈ ಸಮಸ್ಯೆ ಆಗಿಲ್ಲ ಅನ್ನೋದಿಲ್ಲ. ತೈಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಪೆಟ್ರೋಲಿಯಂ ಉತ್ಪನ್ನಗಳ ಮೇಲೂ ಕೂಡ ಈ ಒಂದು ಯುದ್ಧದ ಪರಿಣಾಮ ಬೀರಿದ ಪರಿಣಾಮವಾಗಿ ಇದೀಗ ಈ ಒಂದು ವಸ್ತುಗಳನ್ನು ಅವಲಂಬನೆ ಮಾಡಿದಂತಹ ಉದ್ಯಮ ಕ್ಷೇತ್ರಗಳ ಮೇಲೂ ಕೂಡ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಇದೀಗ ಅನ್ನದಾತನ ಮೇಲೂ ಕೂಡ ಇದರ ಪರಿಣಾಮ ಬಿದ್ದಿದೆ. ಅನ್ನದಾತ ತಾವು ಬೆಳೆದಂತಹ ಬೆಳೆಗೆ ಬೆಲೆ ಸಿಗದೆ ಕಂಗಾಲಾಗಿದ್ದಾರೆ. ಹಾಗಾದ್ರೆ ಇದರಿಂದ ಯಾವ್ಯಾವ ಉದ್ಯಮಗಳ ಮೇಲೆ ಏನೆಲ್ಲ ಪರಿಣಾಮಗಳು ಆಗಿದೆ ಡೀಟೇಲ್ ಆಗಿ ನೋಡೋಣ. 28ರಿಂದ ಈಗ 90 ಆಗಿದೆ. ನಮ್ಮಂತ ಸಾಮಾನ್ಯ ಜನದ ವರ್ಗದವ್ರಿಗೆ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಸಮೇತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಚವಳಿ ರೇಟ್ ಪೂರಾ ಒಳಗೆ ಹೋಗ್ಬಿಟ್ಟಿದೆ. ಗಾಡಿ ಬಾಡಿಗೆ ಎಲ್ಲ ಮೈ ಮ್ಯಾಗ ಐತೆ ಸರ್. ಕೈಲಿಂದ ಕೊಡ್ಬೇಕು ಆಳಿಗೆ. ಕ್ವಿಂಟಲ್ಗೆ 2-3 ಸಾವಿರ ಮರಕತ್ತೆ ಸರ್. ಭಾಳ ಸಮಸ್ಯೆ ಐತೆ ಸರ್. ಹಾಕತ್ರಿ ರೈತರಿಗೆ ಏನು ಲಾಭ ಇಲ್ರಿ. ಜಗ್ಗಿ ಬಂದು ಕೇಡುನು ಹಾಕತ್ರಿ. ಅದ್ರ ರೇಟ್ ಅನ್ಕರ ಏನಿಲ್ಲ ಇಲ್ರಿ. ಅದಕ್ಕೂ ಏನ್ರಿ 200, 150, 150 ಹಿಂಗ್ ಸಸ್ತ ಆಗೈತ್ರಿ. ಎಲ್ಲ ಹೊಟ್ಟೈತಿ ಎಲ್ಲಾ ರೇಟ್ ಎಲ್ಲ ಬೇರೆದವ್ರೆಲ್ಲ ರೇಟ್ ಏರಾಕತೈತಿ ಸರ್. ತರಕಾರಿ ನೋಡ್ರಿ, ಎಲ್ಲ ಟಮಾಟಿ ಗ್ಯಾಸಿಂದು ಅಥವಾ ಆಮೇಲೆ ನೋಡ್ರಿ ಟಮಾಟಿ ನೋಡ್ರಿ. ಕೊಲ್ಲಿ ಯುದ್ಧದ ಎಫೆಕ್ಟ್. ರೈತ ಬೆಳೆದ ಬೆಳೆಗಳಿಗಿಲ್ಲ ಬೆಲೆ. ತರಕಾರಿ ಬೆಲೆಯಲ್ಲಿ ಭಾರೀ ಏರಿಳಿತ. ಯುದ್ಧಾಘಾತಕ್ಕೆ ರೈತ ವಿಲವಿಲ. ಬದುಕು ಅನ್ನೋದೇ ಕಷ್ಟವಾಗ್ಬಿಟ್ಟಿದೆ. ಎಲ್ಲರ ಬದುಕು ಕಷ್ಟ ಆಗೋಗಿದೆ. ಒಂದು ಕಡೆ ಗ್ಯಾಸ್ ಇಲ್ಲದೆ ಜನ ಸಂಕಷ್ಟದಲ್ಲಿ ಒದ್ದಾಡ್ತಾಗಿದ್ದಾರೆ. ಒಂದು ಕಡೆ ಮನೆ ಬಳಕೆಯ ಗ್ಯಾಸ್ ಸಿಗ್ತಿಲ್ಲ, ಮತ್ತೊಂದು ಕಡೆ ಕಮರ್ಷಿಯಲ್ ಗ್ಯಾಸ್ ಕೂಡ ದೊರಕ್ತಾಗಿಲ್ಲ. ಇದೆಲ್ಲ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಆಟೋ ಗ್ಯಾಸ್ ಕೂಡ ಎಲ್ಲಾ ಕಡೆ ಖಾಲಿ ಖಾಲಿ. ಹೌದು, ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರೋ ಯುದ್ಧದ ಪರಿಣಾಮ ಎಲ್ಲಾ ವಲಯಗಳ ಮೇಲೂ ಎಫೆಕ್ಟ್ ಬೀರಿದೆ. ವಾಣಿಜ್ಯ ಸಿಲಿಂಡರ್, ಆಟೋ LPG ಸಿಗುತ್ತಿಲ್ಲ. ಹೋಟೆಲ್, PG, ಕ್ಯಾಂಟೀನ್ಗಳು ಬಂದಾಗಿರುವ ಹಿನ್ನೆಲೆಯಲ್ಲಿ ತರಕಾರಿ ಬೆಲೆ ಪಾತಾಳಕ್ಕೆ ತಲುಪಿದ್ದು ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಾಣಿಜ್ಯ ಬಳಕೆ ಸಿಲಿಂಡರ್ ಅಭಾವದಿಂದ ಬಹುತೇಕ ಹೋಟೆಲ್ಗಳು, PGಗಳು, ಕ್ಯಾಂಟೀನ್ಗಳು ಬಾಗಿಲು ಮುಚ್ಚಿದ್ದು. ಮಾರುಕಟ್ಟೆಗಳಲ್ಲಿ ತರಕಾರಿಯನ್ನ ಕೇಳುವವರಿಲ್ಲದೆ ವ್ಯಾಪಾರಿಗಳು ಹಾಗೂ ರೈತರು ತೀವ್ರವಾಗಿ ಕಂಗಾಲಾಗಿದ್ದಾರೆ. ದಿನದಿಂದ ದಿನಕ್ಕೆ ರಂಗೇರ್ತಿರೋ ಬಿಸಿಲಿನ ತಾಪ ಹಾಗೂ ನೀರು, ವಿದ್ಯುತ್ ಅಭಾವದ ನಡುವೆಯೂ ಕಷ್ಟಪಟ್ಟು ಬೆಳೆದ ಬೆಳೆಗೆ ಬೆಲೆ ಸಿಗದೆ ರೈತರು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿದ್ದಾರೆ. ಗ್ಯಾಸ್ ಸಿಗದೆ ಹೋಟೆಲ್ ಬಂದಾಗಿದ್ರಿಂದ ತರಕಾರಿ ಬೆಲೆಯಲ್ಲೂ ಭಾರೀ ಇಳಿಕೆಯಾಗಿದೆ. ಮಾರ್ಕೆಟ್ಗಳಲ್ಲಿ ತರಕಾರಿ ದರ ಫುಲ್ ಇಳಿಕೆಯಾಗಿದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ APMC ಮಾರುಕಟ್ಟೆಯಲ್ಲಿ ತರಕಾರಿಗಳ ಬೆಲೆ ಭಾರೀ ಇಳಿಕೆಯಾಗಿದೆ. ರೈತರು ಇದೀಗ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಎಲ್ಲ ಬೆಳೆ ಕಡಿಮೆ ಆಗ್ಬಿಟ್ಟಿದೆ. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಪೂರ್ತಿ ಪ್ರತಿಯೊಂದು ಕಮ್ಮಿ ಆಗಿದೆ. ಎಲ್ಲ 10 ರೂಪಾಯಿ ಸಿಗ್ತಾ ಇದೆ. ವಿದ್ಯುತ್ ದಶೆಯಿಂದ ಆಗಿರ್ಬೋದು, ಇಲ್ಲ ಬೆಳೆ ಜಾಸ್ತಿ ಆಗಿರ್ಬೋದು. ಮಾರುಕಟ್ಟೆಗೆ ತರಕಾರಿ ತಂದ ರೈತರಿಂದ ಸಂಕಷ್ಟ. ಚಿಕ್ಕಬಳ್ಳಾಪುರದಲ್ಲೂ ಯುದ್ಧದ ಎಫೆಕ್ಟ್ನಿಂದಾಗಿ ತರಕಾರಿ ಬೆಲೆಯಲ್ಲಿ ಇಳಿಕೆಯಾಗಿದೆ. ಹೀಗಾಗಿ ಕಸದ ರಾಶಿಗೆ ಮೂಲಂಗಿ, ಬಜ್ಜಿ ಮೆಣಸಿನಕಾಯಿ, ಬದನೆಕಾಯಿಯನ್ನ ಸುರಿಯುತ್ತಿದ್ದಾರೆ. ದೊಡ್ಡಬಳ್ಳಾಪುರದಲ್ಲೂ ಕೂಡ ತರಕಾರಿ ಬೆಲೆ ಇಳಿಕೆಯಿಂದಾಗಿ ಮಾರಾಟಗಾರರಿಗೆ ಭಾರೀ ನಷ್ಟ ಉಂಟಾಗಿದೆ. ಗ್ರಾಹಕರಿಲ್ಲದೆ ಮಾರುಕಟ್ಟೆ ಬಿಕೋ ಎನ್ನುತ್ತಿದೆ. ಹೋಟೆಲ್ ಮುಚ್ಚಿದ್ದು ತರಕಾರಿ ಮಾರಾಟವಾಗ್ತಿಲ್ಲ. ಕಳೆದ 1 ವಾರದಿಂದ ಮಾರುಕಟ್ಟೆಯತ್ತ ಗ್ರಾಹಕರು ಕೂಡ ಬರ್ತಿಲ್ಲ. ಹೀಗಾಗಿ ಮಾರಾಟಗಾರರು, ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಹುಬ್ಬಳ್ಳಿಯಲ್ಲೂ ಕೂಡ ತರಕಾರಿ ದರ ಕುಸಿತವಾಗಿದ್ದು ತರಕಾರಿ ಬೇರೆ ದೇಶಗಳಿಗೂ ರಫ್ತಾಗದೆ ಬೆಲೆ ಇಳಿಕೆಯಾಗಿದೆ. ಗ್ಯಾಸ್ ಕೊರತೆಯಿಂದಾಗಿ ಹೋಟೆಲ್ಗಳಿಗೂ ತರಕಾರಿ ಸೇಲ್ ಆಗ್ತಿಲ್ಲ. ಹೀಗಾಗಿ ಹುಬ್ಬಳ್ಳಿ ಮಾರ್ಕೆಟ್ನಲ್ಲಿ ತರಕಾರಿ ತಂದು ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಟೊಮ್ಯಾಟೊ, ಈರುಳ್ಳಿ, ಬೀನ್ಸ್ ವ್ಯಾಪಾರದಲ್ಲಿ ಭಾರೀ ಇಳಿಕೆ. ಮಧ್ಯಪ್ರಾಚ್ಯ ಯುದ್ಧ ಹೀಗೆ ಮುಂದುವರೆದಿದ್ದೇ ಆದ್ರೆ ಭಾರತಕ್ಕೆ ಇನ್ನಷ್ಟು ಸಂಕಷ್ಟ ತಪ್ಪಿದ್ದಲ್ಲ. ಕಮರ್ಷಿಯಲ್ ಗ್ಯಾಸ್ ಹಾಗೂ LPG ಸಮಸ್ಯೆ ಜೊತೆಗೆ ರೈತರಿಗೂ ಕೊಲ್ಲಿ ಯುದ್ಧ ಕೊಳ್ಳಿ ಇಟ್ಟಿದೆ. ತರಕಾರಿ ವ್ಯಾಪಾರಿಗಳಿಗೂ ಯುದ್ಧದ ಬಿಸಿ ತಟ್ಟಿದ್ದು ರೇಟ್ ಎಲ್ಲ ಫುಲ್ ಡೌನ್ ಆಗಿದೆ. ಟೊಮ್ಯಾಟೊ, ಈರುಳ್ಳಿ, ಬೀನ್ಸ್, ಬದನೆಕಾಯಿ, ಬೆಂಡೆಕಾಯಿ, ಶುಂಠಿ ರೇಟ್ ಕಡಿಮೆಯಾಗಿದೆ. 70% ವ್ಯಾಪಾರದಲ್ಲಿ ಇಳಿಕೆಯಾಗಿದ್ದು ಇದರಿಂದಾಗಿ ರೈತರು, ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಪೆಟ್ರೋಲ್ದು ಇದ್ರ ಬಂಕ್ ಇದ್ರ ಸಲಕ ಬಂದಿದ್ದ ಸಲಕ ಇವು ಬಿ ಈಗ 20 ರೂಪಾಯಿ ಕಿಲೋ ಆಲೂ ಕೂಡ 30 ಹಚ್ಚಿದವ್ರಿ. ಕೊತ್ತಂಬರಿ 5 ರೂಪಾಯಿ ಸೂಡ್ ಮಾರ್ತಿದ್ವು, ಈಗ 20 ರೂಪಾಯಿ ಸೂಡ್ ಆಗ್ಯದ್ರಿ. ಎಲ್ಲ ಪೂರಾ ಆಟೋದವ್ರು ಎಲ್ಲಿ ಇದು ಆಗ್ಯಾವ, ಎಲ್ಲ ಗ್ಯಾಸ್ ಸಲಕ ಎಲ್ಲ ಬಂದ್ ಆಗ್ಯಾವಲ್ರಿ. ಅದ್ರ ಸಲಕ ಯಾರು ಇದು ಮಾಡಲ್ಲ, ಎಲ್ಲ ರೇಟ್ ಜಂಪ್ ಆಗ್ಯಾವ್ರಿ. ಹೊಲಕ್ಕೆ ಹೋಗಿ ನಾವೇ ತರ ನೋಡದ. ಅತಿ ದೊಡ್ಡ ಟೊಮ್ಯಾಟೊ ಮಾರ್ಕೆಟ್ಗೂ ಎಫೆಕ್ಟ್.
ಕೋಲಾರದಲ್ಲಿ ಟೊಮ್ಯಾಟೊ ಬೆಲೆ ತೀವ್ರ ಕುಸಿತವಾಗಿದೆ. ಏಷ್ಯಾದ 2ನೇ ಅತಿ ದೊಡ್ಡ ಎಪಿಎಂಸಿ ಮಾರುಕಟ್ಟೆಗೂ ಗ್ಯಾಸ್ ಅಭಾವದ ಎಫೆಕ್ಟ್ ತಟ್ಟಿದ್ದು ಹೊರ ರಾಜ್ಯ ಹಾಗೂ ಬೆಂಗಳೂರಿಗೂ ಟೊಮ್ಯಾಟೊ ರಫ್ತು ಸಂಪೂರ್ಣ ಬಂದಾಗಿದೆ. ಕಳೆದ ಮಾರ್ಚ್ನಲ್ಲಿ ಟೊಮ್ಯಾಟೊಗೆ 300ರಿಂದ 350 ರೂಪಾಯಿ ಬೆಲೆಗಿತ್ತು. ಆದ್ರೀಗ ಕನಿಷ್ಠ ಬೆಲೆ 40 ರೂಪಾಯಿಗೆ ಕುಸಿತವಾಗಿದ್ದು ಗರಿಷ್ಠ ಬೆಲೆ 200 ರೂಪಾಯಿಗೆ ಮಾರಾಟವಾಗ್ತಿದೆ. ಯುದ್ಧದ ಪರಿಣಾಮವಾಗಿ ಬೆಲೆಯ ಏರಿಕೆಯಾಗದೆ ತೀವ್ರ ಕುಸಿತವಾಗಿದ್ದು ಇಂದು ಮಾರುಕಟ್ಟೆಯಲ್ಲಿ 15 ಕೆಜಿ ತೂಕದ ಬಾಕ್ಸ್ 200 ರೂಪಾಯಿಗೆ ಮಾರಾಟ ಮಾಡಲಾಗಿದೆ. ಇನ್ನು ಬೆಲೆ ಇಲ್ಲದ ಹಿನ್ನೆಲೆ ಮಾರುಕಟ್ಟೆಗೂ ರೈತರು ಟೊಮ್ಯಾಟೊವನ್ನ ತರ್ತಿಲ್ಲ. ಹೀಗಾಗಿ ರೈತರು ಮಾರಾಟಗಾರರಿಗೆ ಭಾರೀ ಸಂಕಷ್ಟ ಉಂಟಾಗಲಿದೆ. ಮಾರುಕಟ್ಟೆಗಿಂತ ನೇರವಾಗಿ ಮೇಕೆ ಕುರಿ ಹಟ್ಟಿಗೆ ಟೊಮ್ಯಾಟೊ. ವಿಜಯನಗರ ಜಿಲ್ಲೆಯ ಹೊಸಪೇಟೆ ಎಪಿಎಂಸಿಗೆ ನಿತ್ಯ ಬರೋ ಟೊಮ್ಯಾಟೊ ಯಾರೂ ಕೂಡ ಖರೀದಿಸುತ್ತಿಲ್ಲ. ಈ ಹಿನ್ನೆಲೆ ರೈತರು ಟೊಮ್ಯಾಟೊವನ್ನ ಮೇಕೆಗಳಿಗೆ ಹಾಕ್ತಿದ್ದಾರೆ. ರೈತರು ತರುವ ಟೊಮ್ಯಾಟೊ ನೇರವಾಗಿ ಎಪಿಎಂಸಿಯಿಂದ ಕುರಿ ಹಟ್ಟಿಗಳ ಕಡೆಗೆ ಹೋಗ್ತಿದೆ. ಹೋಟೆಲ್ ಮಾಲೀಕರು ಕೂಡ ಖರೀದಿ ಮಾಡೋದು ಕಡಿಮೆ ಮಾಡಿದ್ದಾರೆ. ಈ ಕಾರಣಕ್ಕೆ ನಮಗೆ ಏನೂ ಲಾಭ ಸಿಗ್ತಿಲ್ಲ. ರಸ್ತೆಗಳಿಗೆ ಸುರಿಯೋ ಬದಲು ನಾವು ಮೇಕೆಗಳಿಗಾದ್ರೂ ಆಹಾರ ಕೊಡ್ತೀವಿ ಅಂತ ಹೇಳ್ತಾಗಿದ್ದಾರೆ. ಬೇರೆ ದೇಶಗಳಿಗೆ ತರಕಾರಿ ರಫ್ತು ಮಾಡೋಕ್ಕಾಗ್ತಾಗಿಲ್ಲ. ಆದ್ದರಿಂದ ಆ ತರಕಾರಿಗಳ ಬೆಲೆ ಕಡಿಮೆಯಾಗಿದೆ. ಮತ್ತೊಂದು ಕಡೆ ಕೆಲವು ತರಕಾರಿಗಳನ್ನ ಬೆಳೆಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ದರಿಂದ ಆ ತರಕಾರಿಗಳ ಬೆಲೆ ಏರಿಕೆಯಾಗಿದೆ. ಇನ್ನಷ್ಟು ದಿನಗಳ ಕಾಲ ಯುದ್ಧ ಮುಂದುವರೆದಿದ್ದೇ ಆದರೆ ರೈತನ ಸಂಕಷ್ಟ ದುಪ್ಪಟ್ಟಾಗಲಿದ್ದು ಸ್ವತಃ ರೈತರೇ ಈ ಸಂಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳಬೇಕಿದೆ. ಇಲ್ಲ ಅಂದ್ರೆ ಸರ್ಕಾರ ಈ ವಿಚಾರದಲ್ಲಿ ರೈತರ ಸಮಸ್ಯೆಯನ್ನ ನಿವಾರಿಸಲು ಮುಂದಾಗಬೇಕಿದೆ.